ವೆಲ್ಕಮ್ ಟು CBB ಟ್ಯುಟೋರಿಯಲ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮೆನ್ಸುರೇಷನ್ ಅಂದರೆ ಮ್ಯಾಥಮೆಟಿಕ್ಸ್ ಪಾರ್ಟ್ ಸೆಕೆಂಡ್ರಲ್ಲಿಯ ಚಾಪ್ಟರ್ ನಂಬರ್ 7 ಕ್ಷೇತ್ರ ಮಾಪನೆ ಈ ವಿಡಿಯೋ ನಂಬರ್ 5ದಲ್ಲಿ ಈಗ ನಾವು ನೋಡೋರಿದ್ದೇವೆ ಮಕ್ಕಳೇ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಶಂಕುಛೇದದ ಸೂತ್ರಗಳನ್ನು ಮತ್ತು ಶಂಕುಛೇದ ಎಂದರೆ ಏನು ಎಂಬುದನ್ನು ಕೂಡ ನಾವು ನೋಡಿರುವೆವು. ಅದರ ಕೆಲವು ಉದಾಹರಣೆಗಳನ್ನು ಕೂಡ ನಾವು ಈಗಾಗಲೇ ನೋಡಿರುವೆವು ಮಕ್ಕಳೇ. ಈಗ ನಾವು ಇನ್ನೂ ಒಂದು ಉದಾಹರಣೆ ನೋಡಿ. ಇಲ್ಲಿ ಕೃತಿ ಇರುವಂಥ ಉದಾಹರಣೆ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು. ಆಕೃತಿಯಲ್ಲಿ ಒಂದು ಶಂಕು ಛೇದದ ವರ್ತುಳಾಕಾರದ ತಳದ ಪರಿಘಗಳು ಅನುಕ್ರಮವಾಗಿ 132 ಸೆಂಟಿಮೀಟರ್ ಹಾಗೂ 88 ಸೆಂಟಿಮೀಟರ್ ಇರುತ್ತವೆ ಹಾಗೂ ಎತ್ತರ 24 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ಶಂಕು ಛೇದದ ವಕ್ರಪೃಷ್ಠಫಲ ತೆಗೆಯಲು ಕೆಳಗಿನ ಕೃತಿಯನ್ನು ಪೂರ್ಣಗೊಳಿಸಿರಿ ಎಂದು ಹೇಳಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಪಾಯದ ಬೆಲೆ 22/7 ಇದೆ. ಹಾಗಾದರೆ ಪರಿಘ, ನಾವಿಲ್ಲಿ ಆಕೃತಿಯ ಮೇಲಿಂದ ದೊಡ್ಡ ವರ್ತುಳಾಕೃತಿ ಇರುವ ಈ ಮೇಲ್ಬದಿ ಇರುವಂತಹ ವರ್ತುಳಾಕೃತಿಯ ತ್ರಿಜ್ಯ R1 ಹಾಗೂ ಸಣ್ಣ ವರ್ತುಳದ ತ್ರಿಜ್ಯ R2 ಎಂದು ತಿಳಿದಿರುವೆವು. ಹಾಗಾದರೆ ಪರಿಘ 2πr1 = 132. ಅಂದರೆ ಇಲ್ಲಿ ಛೇದದ ವರ್ತುಳಾಕಾರದ ತಳದ ಪರಿಘಗಳು ಈ ರೀತಿ ಕೊಟ್ಟಿರುವಂಥದ್ದು ನಮಗೆ. ಯಾರಂತರ 132, ಇಲ್ಲಿ 2πr1 ನಾವು ಇದನ್ನ ತೆಗೆದುಕೊಳ್ಳೋಣ. R1 = 132/2π, ಪಾಯದ ಬೆಲೆ 22/7 ನೀಡಲಾಗಿ ನಮಗೆ 21 ಸೆಂಟಿಮೀಟರ್ ಇದು R1 ಸಿಗುತ್ತೆ. ಆನಂತರ ಪರಿಘ 2 ಅಂದರೆ ಎರಡನೇ ಪರಿಘ 2πr2 = 88, ಇದನ್ನು ಕೂಡ ಕೊಡಲಾಗಿದೆ. R2 = 88/2π, ಇದನ್ನು ಪಾಯದ ಬೆಲೆ 22/7 ತೆಗೆದುಕೊಂಡಾಗ ನಮಗೆ R2 = 14 ಸೆಂಟಿಮೀಟರ್ ದೊರೆಯುತ್ತೆ. ಅದೇ ರೀತಿಯಾಗಿ ನೋಡಿ, ನಾವಿಲ್ಲಿ R1 ಕಂಡು ಹಿಡಿದೆವು ಹಾಗೂ R2 ತೆಗೆದೆವು. ನಮಗೆ ಈ ಶಂಕುಛೇದದ ವಕ್ರಪೃಷ್ಠ ತೆಗೆಯುವ ಸಲುವಾಗಿ ವಕ್ರಪೃಷ್ಠಕ್ಕಾಗಿ ನಮಗೆ L ಬೆಲೆ ತೆಗೆಯುವುದು ಅವಶ್ಯಕ. ಆದ್ದರಿಂದ ಶಂಕುಛೇದದ ವಕ್ರೋನ್ನತಿ L = √h² + R1 - R2 ಬ್ರಾಕೆಟ್ ಸ್ಕ್ವೇರ್ = therefore L = 24² + R1 - R2 ಅಂದರೆ 21ರಲ್ಲಿ 14 ಕಳೆದಾಗ ನಮಗೆ 7 ದೊರೆಯುತ್ತೆ. ಅಂದರೆ 24ರ ವರ್ಗ ಪ್ಲಸ್ 7ರ ವರ್ಗ. 24ರ ವರ್ಗದಲ್ಲಿ 7ರ ವರ್ಗ ಕಳೆಯಲಾಗಿ ನಮಗೆ 25 ಅಂದರೆ 625 ದೊರೆಯುತ್ತೆ. ಆಗ L = 25 ಸೆಂಟಿಮೀಟರ್ ಆಗುತ್ತೆ. ಆನಂತರ ಶಂಕುಛೇದದ ವಕ್ರಪೃಷ್ಠಪಥೆ ತೆಗೆಯುವಂತಹ ಸೂತ್ರ ನಮಗೆ Lದ ಬೆಲೆ ದೊರೆತಿದೆ. ಇಲ್ಲಿ 5 ಬ್ರಾಕೆಟ್ R1 + R2 × L. ಪಾಯದ ಬೆಲೆ ಇಲ್ಲಿ R1 + R2 ಅಂದರೆ ಎರಡು ತ್ರಿಜ್ಯಗಳು ಇರುವಂಥವು. ನಮಗೆ ಇಲ್ಲಿ ಒಂದು ತ್ರಿಜ್ಯ 21 ಸೆಂಟಿಮೀಟರ್ ಹಾಗೂ ಇನ್ನೊಂದು ತ್ರಿಜ್ಯ 14 ಸೆಂಟಿಮೀಟರ್ ಇರೋದ್ರಿಂದ ಎರಡರ ಬೇರೀಜು 35. ಅಂದರೆ R1 + R2 = 35, L = 25 ಇದೆ. ಇವೆರಡರ ಗುಣಾಕಾರ ಮತ್ತು 22/7 ಮಾಡಲಾಗಿ 2750 ಚೌರಸ್ ಸೆಂಟಿಮೀಟರ್ ದೊರೆಯುತ್ತೆ. ಇಂಥ ಉದಾಹರಣೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈಗ ಈ ಪಾಠದಲ್ಲಿಯ ಮುಂದಿನ ಭಾಗವನ್ನು ನಾವು ಈಗ ನೋಡೋಣ ಮಕ್ಕಳೇ. ನೋಡಿ, ವರ್ತುಳಾಂಶ. ಇಲ್ಲಿ ವರ್ತುಳಾಂಶ ಎಂದರೆ ಸೆಕ್ಟರ್ ಆಫ್ ಎ ಸರ್ಕಲ್. ಆಕೃತಿಯಲ್ಲಿ ಕೇಂದ್ರೀಯ ಕೋನದಿಂದ ವರ್ತುಳ ಕ್ಷೇತ್ರದ 2 ಭಾಗಗಳ ವಿಭಜನೆಯಾಗಿದೆ. ಈ ಪ್ರತಿಯೊಂದು ಭಾಗಕ್ಕೆ ವರ್ತುಳಾಂಶ ಎನ್ನುವರು. ನೋಡಿ ಮಕ್ಕಳೇ, ಇಲ್ಲಿ ವರ್ತುಳದ ಕೇಂದ್ರ ಅಂದರೆ O ಬಿಂದು, ಈ ಕೇಂದ್ರೀಯ ಕೋನದಿಂದಾಗಿ ವರ್ತುಳವು 2 ಭಾಗಗಳಲ್ಲಿ ವಿಭಜನೆಯಾಗಿದೆ. ಈ 2 ಭಾಗಗಳಿಗೆ ನಾವಿಲ್ಲಿ ವರ್ತುಳಾಂಶಗಳು ಎಂದು ಕರೆಯುತ್ತಿದ್ದೇವೆ. ಹಾಗಾದರೆ ವರ್ತುಳದ 2 ತ್ರಿಜ್ಯಗಳ ಮತ್ತು ಅದರ ತುದಿಗಳನ್ನು ಜೋಡಿಸುವ ವರ್ತುಳ ಕಂಸವು ವ್ಯಾಪಿಸಿದ ಭಾಗಕ್ಕೆ ವರ್ತುಳಾಂಶ ಎನ್ನುವರು. ಅಂದರೆ ನೋಡಿ, ವರ್ತುಳದ ತ್ರಿಜ್ಯದ ಕೊನೆ ಅಂದರೆ OP OQ ಈ ಭಾಗ ಮತ್ತು PMQ ಈ ಕಂಸ ಸಹಿತ
ಈ ಕ್ಷೇತ್ರಕ್ಕೆ ನಾವು ಇಲ್ಲಿ ವರ್ತುಳಾಂಶ ಎನ್ನೋಣ. ನಿಮಗೆ ಮೊದಲಿಗೆ ಗೊತ್ತಿರಲಿ ಮಕ್ಕಳೇ, ವರ್ತುಳಾಂಶ ಎಂದರೆ ಈ ಕೇಂದ್ರೀಯ ಕೋನದಿಂದಾಗಿ ವರ್ತುಳವು 2 ಭಾಗಗಳಲ್ಲಿ ವಿಭಜನೆಯಾಗಿದೆ. ಅಂದರೆ ಇಲ್ಲಿ ಕೇಕಿನ ತುಂಡಿನಂತೆ ಕಾಣುವಂತಹ 2 ಭಾಗಗಳು ನಮಗೆ ವರ್ತುಳಾಂಶವನ್ನು ದರ್ಶಿಸುತ್ತವೆ. ಒಂದು ಕೇಕಿನ ತುಂಡನ್ನು ಕಟ್ ಮಾಡಿದಾಗ ನಮಗೆ ಹೊರಗಡೆ ಕಾಣುವಂಥ ಭಾಗನೇ ಅದಕ್ಕೆ ನಾವು ವರ್ತುಳಾಂಶ ಎಂದು ಕರೆಯುತ್ತಿದ್ದೇವೆ. ಅಂದರೆ ವರ್ತುಳದ 2 ತ್ರಿಜ್ಯಗಳ ಮತ್ತು ಅದರ ತುದಿಗಳನ್ನು ಜೋಡಿಸುವಂತಹ ವರ್ತುಳ ಕಂಸವು ವ್ಯಾಪಿಸಿದ ಭಾಗಕ್ಕೆ ವರ್ತುಳಾಂಶ ಎಂದು ಕರೆಯುತ್ತಾರೆ. ಆಕೃತಿಯಲ್ಲಿ ನೋಡಿ O'(PMQ) ಅನ್ನುವಂತಹ ಒಂದು ವರ್ತುಳಾಂಶ ಹಾಗೂ O'(PBQ) ಅನ್ನುವಂಥ ಇನ್ನೊಂದು ವರ್ತುಳಾಂಶ, ಈ ರೀತಿಯಾಗಿ 2 ವರ್ತುಳಾಂಶಗಳಿರುತ್ತವೆ. ಹಾಗಾದರೆ ಈ 2 ವರ್ತುಳಾಂಶಗಳಿಗೆ ಚಿಕ್ಕದಾಗಿರುವಂಥ ಭಾಗಕ್ಕೆ ನಾವು ಲಘು ವರ್ತುಳಾಂಶ, ಇನ್ನೊಂದು ದೊಡ್ಡದಾಗಿರುವಂಥ ಭಾಗಕ್ಕೆ ವಿಶಾಲ ವರ್ತುಳಾಂಶ ಎಂದು ಕರೆಯುವರಿದ್ದೇವೆ ನೋಡಿ ಮಕ್ಕಳೇ. ಹಾಗಾದರೆ ಲಘು ವರ್ತುಳಾಂಶ ಅಂದರೆ ಮೈನರ್ ಸೆಕ್ಟರ್, 2 ತ್ರಿಜ್ಯಗಳು ಹಾಗೂ ಅದರ ಸಂಗತ ಲಘುಕಂಶದಿಂದ ವ್ಯಾಪಿಸಿದ ವರ್ತುಳಾಂಶಕ್ಕೆ ಲಘು ವರ್ತುಳಾಂಶ ಎನ್ನುವರು. ಅಂದರೆ 2 ತ್ರಿಜ್ಯಗಳು ಹಾಗೂ ಅದರ ಸಂಗತ ಲಘುಕಂಶದಿಂದ ವ್ಯಾಪಿಸಿದ ವರ್ತುಳಾಂಶಕ್ಕೆ ಲಘು ವರ್ತುಳಾಂಶ. ಇಲ್ಲಿ ನೋಡಿ PMQ ಇದು ಲಘು ಕಂಸವಿರುತ್ತದೆ, PBQ ಇದು ವಿಶಾಲ ಕಂಸವಿದೆ. ಆದ್ದರಿಂದ ಲಘು ಕಂಸ ವ್ಯಾಪಿಸಿದಂತಹ ಈ ವರ್ತುಳ ಕಂಸಕ್ಕೆ ಅಂದರೆ ವರ್ತುಳಾಂಶಕ್ಕೆ ಲಘು ವರ್ತುಳಾಂಶ. ಈ ಆಕೃತಿಯಲ್ಲಿ O'(PMQ) ಇದು ಲಘು ವರ್ತುಳಾಂಶ ಇರುತ್ತದೆ. ಹಾಗಾದರೆ ಇನ್ನೂ ಒಂದು ವಿಶಾಲ ವರ್ತುಳಾಂಶ ಅಂದರೆ ಮೇಜರ್ ಸೆಕ್ಟರ್, 2 ತ್ರಿಜ್ಯಗಳು ಹಾಗೂ ಸಂಗತ ವಿಶಾಲ ಕಂಸದಿಂದ ವ್ಯಾಪಿಸಿದ ವರ್ತುಳಾಂಶಕ್ಕೆ ವಿಶಾಲ ವರ್ತುಳಾಂಶ ಎನ್ನುವರು. ಆಕೃತಿಯಲ್ಲಿ O'(PBQ) ಅನ್ನುವಂತಹ ಈ ಭಾಗಕ್ಕೆ ವಿಶಾಲ ವರ್ತುಳಾಂಶ ಎನ್ನುವರು. ಅಂದರೆ ಮಕ್ಕಳೇ ತಮಗೆ ನೋಡಿ ಇಲ್ಲಿ ಲಘು ವರ್ತುಳಾಂಶ ಮತ್ತು ವಿಶಾಲ ವರ್ತುಳಾಂಶ ಯಾವುವು ಎಂಬುದು ತಮಗೆ ಗೊತ್ತಿರುವಂಥದ್ದು. ಇಲ್ಲಿ ನೋಡಿ O'(PMQ) ಇದು ಲಘು ವರ್ತುಳಾಂಶ, O'(PBQ) ಇದು ವಿಶಾಲ ವರ್ತುಳಾಂಶ. ಹಾಗಾದರೆ ನಮಗೆ ಇಲ್ಲಿ ವರ್ತುಳಾಂಶದ ಕ್ಷೇತ್ರಫಲ, ಏರಿಯಾ ಆಫ್ ಎ ಸೆಕ್ಟರ್, ಅದನ್ನು ನಾವು ಇಲ್ಲಿ ನೋಡೋಣ ಮಕ್ಕಳೇ. ವರ್ತುಳಾಂಶದ ಕ್ಷೇತ್ರಫಲ ಈ ಸೂತ್ರವನ್ನು ಅಂದರೆ ಇದನ್ನು ಕಂಡು ಹಿಡಿಯುವ ಸಲುವಾಗಿ ಇಲ್ಲಿ ಕೆಲವು ಆಕೃತಿಗಳನ್ನು ನಿರೀಕ್ಷಣೆ ಮಾಡೋಣ. ಕೆಳಗಿನ ಆಕೃತಿಗಳಲ್ಲಿ ತೋರಿಸಿದಂತೆ ಸಮಾನ ತ್ರಿಜ್ಯಗಳಿರುವ ವರ್ತುಳಗಳ ಛಾಯಾಂಕಿತ ಭಾಗಗಳ ಕ್ಷೇತ್ರಫಲಗಳ ನಿರೀಕ್ಷಣೆ ಮಾಡಿರಿ. ಇಲ್ಲಿ ನೋಡಿ θ = 360. ಇಟ್ ಮೀನ್ಸ್ ವರ್ತುಳದ ಅಂಶಾತ್ಮಕ ಅಳತೆಯು 360 ಅಂಶ ಹಾಗೂ ವರ್ತುಳದ ಕ್ಷೇತ್ರಫಲ πr², ಇದು ನಮಗೆ ಗೊತ್ತಿರುವಂಥದ್ದು. ಹಾಗಾದರೆ ಇಲ್ಲಿ θ ಅನ್ನುವಂಥ ಕೋನ 360 ಅಂಶದ ಕೋನವನ್ನು ಮಾಡಿದೆ ಹಾಗೂ ವರ್ತುಳದ ತ್ರಿಜ್ಯ r ಇದೆ. A1 = πr². ಈ ಎರಡನೇ ಆಕೃತಿಯನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ. θ ಅಂದರೆ ಇಲ್ಲಿ 180 ಅಂದರೆ ಅರ್ಧ ವರ್ತುಳದ ಅಂಶಾತ್ಮಕ ಅಳತೆಯು 180 ಅಂಶ ಇದೆ. ಹಾಗಾದರೆ ಏರಿಯಾ ಅಂದರೆ ಇಲ್ಲಿ ರೇಖಾಂಕಿತ ಮಾಡಿದ ಈ ಭಾಗದ ಕ್ಷೇತ್ರಫಲ ವರ್ತುಳದ ಕ್ಷೇತ್ರಫಲದ ಅರ್ಧದಷ್ಟು ಅಂದರೆ 1/2 πr² ಆಗುತ್ತೆ. ಅದೇ ರೀತಿ θದ ಬೆಲೆ 90 ಅಂಶ ಇದ್ದರೆ ಅಂದರೆ ನಾವು 2 ವ್ಯಾಸಗಳನ್ನು ಪರಸ್ಪರ ಛೇದಿಸಲಾಗಿ ಇಲ್ಲಿ 90 ಅಂಶದ ಕೋನ ತಯಾರಾಗಿದೆ. ಆನಂತರ ರೇಖಾಂಕಿತ ಭಾಗ ಅಂದರೆ 4 ಭಾಗಗಳಲ್ಲಿಯ 1/4ನೇ ಭಾಗ ಇಲ್ಲಿ ಕಾಣುವಂಥದ್ದು, ಅದಕ್ಕೆ 1/4 πr³ ಎಂದು ಕೂಡ ನಾವು ಕರೆಯಬಹುದು. ಆನಂತರ ಇಲ್ಲಿ ಈ ಒಂದೇ ವರ್ತುಳದಲ್ಲಿ 6 ಸಮಾನ ಭಾಗಗಳನ್ನು ಮಾಡಲಾಗಿದೆ. ಹಾಗಾದರೆ ಈ ಒಂದು ಭಾಗದ ಕ್ಷೇತ್ರಫಲವನ್ನು ತೆಗೆಯುವ ಸಲುವಾಗಿ 1/6 πr² ಅಂದರೆ θ = 60 ಇದ್ದಾಗ ಈ ರೀತಿ ನಮಗೆ ಕ್ಷೇತ್ರಫಲಗಳನ್ನು ವಿವಿಧ ಪದ್ಧತಿಯಲ್ಲಿ ತೆಗೆಯುವಂಥ ಭಾಗಗಳನ್ನು ನೋಡಲಾಗಿದೆ. ಹಾಗಾದರೆ ವರ್ತುಳಾಂಶದ ಕ್ಷೇತ್ರಫಲ ಹೇಗೆ ತೆಗೆಯುವುದು? ಹಾಗಾದರೆ ನೋಡಿ ಇಲ್ಲಿ ನಮಗೆ ಒಂದು ಕ್ಷೇತ್ರ, ನಮಗೆ ಈ ಕೆಳಗಿನ ಸೂತ್ರವನ್ನು ಗಮನಿಸಲಾಗಿ ಇಲ್ಲಿ ಕಂಡು ಬರುತ್ತೆ ಮಕ್ಕಳೇ ನೋಡಿ. ಅಂದರೆ ಏರಿಯಾ ಇಲ್ಲಿ πr² ಅನ್ನುವಂತಹ ಈ ಪೂರ್ಣ ವರ್ತುಳ ಕ್ಷೇತ್ರಕ್ಕೆ ನಾವು ಏರಿಯಾ ಎಂದು ಕರೆಯೋಣ. ಏರಿಯಾ ಅಂದರೆ πr² ಒಂದು ಭಾಗವಾಯಿತು. ಹಾಗಾದರೆ 360ಯಲ್ಲಿ ಈ ಪೂರ್ಣ ಅಂಶಾತ್ಮಕ ಅಳತೆಯಲ್ಲಿಯ θ ಅನ್ನುವಂತಹ ಒಂದು ಚಿಕ್ಕ ಕೋನ ಇದೆ ಮಕ್ಕಳೇ. ಆದ್ದರಿಂದ ವರ್ತುಳಾಂಶದ ಕ್ಷೇತ್ರಫಲ = θ/360 × πr². ನಾವು ಈ ಸೂತ್ರದ ಉಪಯೋಗ ಮಾಡುವರಿದ್ದೇವೆ. ಅಂದರೆ
ಏರಿಯಾ ಅಪಾನ್ ಪಾಯ್ ಆರ್ ಸ್ಕ್ವೇರ್ ಈಕ್ವಲ್ ಟು ಟೀಟಾ ಅಪಾನ್ 360 ಅಂದರೆ ವರ್ತುಳಾಂಶದ ಕ್ಷೇತ್ರಫಲ ಅಪಾನ್ ವರ್ತುಳದ ಕ್ಷೇತ್ರಫಲ ಈಕ್ವಲ್ ಟು ಟೀಟಾ ಅಪಾನ್ ಅಂದರೆ ನಮಗೆ ಇಲ್ಲಿ ಬೇಕಾದಂಥದ್ದು ಟೀಟಾ ಅಪಾನ್ 360 ಎಂದು ಕರೆಯೋಣ. ನಮಗೆ ಗಮನವಿರಲಿ, ಇಲ್ಲಿ ಸೂತ್ರ ಯಾವುದಿದೆ, ವರ್ತುಳಾಂಶದ ಕ್ಷೇತ್ರಫಲ ಈಕ್ವಲ್ ಟು ಅಂದರೆ ಏರಿಯಾ ಆಫ್ ಎ ಸೆಕ್ಟರ್ ಇಸ್ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್. ಇದು ಸೂತ್ರ ತಮಗೆ ಗೊತ್ತಿರಲಿ ಮಕ್ಕಳೇ. ಅದೇ ರೀತಿಯಾಗಿ ನಾವು ಇನ್ನೂ ಒಂದು ಸೂತ್ರವನ್ನು ನೋಡೋರಿದ್ದೇವೆ, ವರ್ತುಳ ಕಂಸದ ಉದ್ದಳತೆ ಅಂದರೆ ಲೆಂತ್ ಆಫ್ ಎನ್ ಆರ್ಕ್. ಕೆಳಗೆ ತೋರಿಸಿದ ಸಮಾನ ತ್ರಿಜ್ಯಗಳಿರುವ ವರ್ತುಳಗಳ ಸ್ಪಷ್ಟ ಗುರುತು ಮಾಡಿರುವಂತಹ ವರ್ತುಳ ಕಂಸಗಳ ಉದ್ದಳತೆ ನಿರೀಕ್ಷಣೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಟೀಟಾ ಈಕ್ವಲ್ ಟು 360 ಇದೆ. ಇಲ್ಲಿ ನಾವು ಸ್ಪಷ್ಟ ಗುರುತಿನಿಂದ ಅಂದರೆ ಇಲ್ಲಿ ಕಪ್ಪಾದ ಭಾಗದಿಂದ ಪೂರ್ಣವಾಗಿ ವರ್ತುಳವನ್ನು ಗುರುತಿಸಲಿಕ್ಕಾಗಿದೆ. ಇಲ್ಲಿ ಅದಕ್ಕೆ ನಾವು ಎಲ್ ಅಂದರೆ ಈ ಎಲ್ ಅನ್ನುವಂಥದ್ದು ಪೂರ್ಣ ಗುರುತಿಸುವುದರಿಂದ ವರ್ತುಳದ ಸುತ್ತಳತೆ ಅಂದರೆ ವರ್ತುಳದ ಒಂದು ಸುತ್ತಳತೆಗೆ ಅದರ ಪರೀಖ ಎಂದು ಕರೆಯಲಾಗುತ್ತೆ. ಆದ್ದರಿಂದ L1 ಇಸ್ ಈಕ್ವಲ್ ಟು ನಾವು 2πr. ಇಲ್ಲಿ ಪುನಃ ನೋಡಿ, ಟೀಟಾ ಈಕ್ವಲ್ ಟು ಅರ್ಧ ವರ್ತುಳ ಇರುವುದರಿಂದ ಇಲ್ಲಿ ಅರ್ಧ ವರ್ತುಳದವರೆಗೆ ಅರ್ಧ ವರ್ತುಳ ಕಂಸವನ್ನು ಗುರುತಿಸಲಾಗಿದೆ. ಆದ್ದರಿಂದ 1/2 2πr. ಪುನಃ ಇಲ್ಲಿ ವರ್ತುಳದ 4 ಸಮಾನ ಭಾಗಗಳಲ್ಲಿರುವಂತಹ ಇಲ್ಲಿ ವರ್ತುಳದ ಕಂಸವನ್ನು ಇಲ್ಲಿ ಗುರುತಿಸಲಾಗಿದೆ. ಆದ್ದರಿಂದ 1/4 ಇಂಟು 2πr. ಅದೇ ರೀತಿ ಟೀಟಾ ಈಕ್ವಲ್ ಟು 60 ಇರೋದ್ರಿಂದ ಅಂದರೆ 6 ಸಮಾನ ಭಾಗ ಮಾಡಲಾಗಿ ಇಲ್ಲಿ ಎಲ್ ಇಸ್ ಈಕ್ವಲ್ ಟು ಅಂದರೆ L4 ಈಕ್ವಲ್ ಟು 1/6 ಇಂಟು 2πr ಆಗುತ್ತೆ. ಈ ರೀತಿ ನಾವು ಕಂಸಗಳ ಉದ್ದಳತೆಗಳನ್ನು ಕೂಡ ತೆಗೆಯಲು ಬರುವುದು ಮಕ್ಕಳೇ. ಹಾಗಾದರೆ ವರ್ತುಳ ಕಂಸದ ಉದ್ದಳತೆಯ ಸೂತ್ರವನ್ನು ಹೇಗೆ ತೆಗೆಯಲಾಗಿದೆ ನೋಡಿ, ಟೀಟಾ ಅಪಾನ್ 360 ಇಂಟು 2πr. ಇದು ವರ್ತುಳ ಕಂಸದ ಉದ್ದಳತೆ. ಅದು ಹೇಗೆ ತೆಗೆಯಲಾಗಿದೆ? ಇಲ್ಲಿ ಕಂಸದ ಉದ್ದಳತೆ ಪೂರ್ಣ ಸುತ್ತಳತೆಯ ಒಂದು ಭಾಗ ಎಂದರೆ ಎಲ್ ಅಂದರೆ L/2πr. ಈ 2πr ಅಂದರೆ ಪೂರ್ಣ ವರ್ತುಳದ ಸುತ್ತಳತೆ, ಅದರಲ್ಲಿಯೇ ಒಂದು ಸಣ್ಣ ಭಾಗ ಎಂದರೆ ಎಲ್ ಆಗುತ್ತೆ. ಆನಂತರ 360 ಎಷ್ಟು ಒಂದು ಟೀಟಾ, ಇಲ್ಲಿ ಸಣ್ಣ ಭಾಗ ಟೀಟಾ ಅಪಾನ್ 360 ಆಗುತ್ತೆ. ನಮಗೆ ಹಾಗಾದರೆ ವರ್ತುಳ ಕಂಸದ ಉದ್ದಳತೆ ಅಪಾನ್ ಪರೀಘ ಈಕ್ವಲ್ ಟು ಟೀಟಾ ಅಪಾನ್ 360 ಎಂದು ಕೂಡ ನಮಗೆ ಹೇಳಲು ಬರುತ್ತೆ ಮಕ್ಕಳೇ. ಹಾಗಾದರೆ ಇಲ್ಲಿ ಸೂತ್ರ ಗಮನಿಸಿ, ವರ್ತುಳ ಕಂಸದ ಉದ್ದಳತೆ ಲೆಂತ್ ಆಫ್ ಎನ್ ಆರ್ಕ್ ಈಸ್ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು 2πr. ಈಗ ಈ ಎರಡು ಸೂತ್ರಗಳ ಆಧಾರದಿಂದ ನಾವು ಇಲ್ಲಿ ಮುಂದಿನ ಸೂತ್ರವನ್ನು ತಯಾರಿಸೋಣ ನೋಡಿ. ಅಂದರೆ ಈ ಎರಡೂ ಸೂತ್ರಗಳ ಸಂಬಂಧವನ್ನು ಇಲ್ಲಿ ಹೇಗೆ ತೋರಿಸಲಾಗಿದೆ, ವರ್ತುಳ ಕಂಸದ ಉದ್ದಳತೆ ಮತ್ತು ವರ್ತುಳಾಂಶದ ಕ್ಷೇತ್ರಫಲ ಇವುಗಳಲ್ಲಿಯ ಸಂಬಂಧ ನೋಡಿ ಮಕ್ಕಳೇ. ನಾವು ಈಗಾಗಲೇ ವರ್ತುಳಾಂಶದ ಕ್ಷೇತ್ರಫಲವನ್ನು ನೋಡಿರುವೆವು. ವರ್ತುಳಾಂಶದ ಕ್ಷೇತ್ರಫಲ ಏರಿಯಾ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್. ಈ ಎರಡು ಸೂತ್ರ, ಇದು ವಿಧಾನ 1 ಎನ್ನೋಣ. ಅದರಂತೆ ವರ್ತುಳ ಕಂಸದ ಉದ್ದಳತೆ ಎಲ್ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು 2πr. ನಿಮ್ಮ ಗಮನಕ್ಕೆ ಬಂದಿರಬಹುದು ಮಕ್ಕಳೇ ನೋಡಿ, ಕ್ಷೇತ್ರಫಲ ಎಂದಾಗ ನಾವು ಇಲ್ಲಿ ಪಾಯ್ ಆರ್ ಸ್ಕ್ವೇರ್ ಇಟ್ಟಿರುವೆವು, ಕಂಸದ ಉದ್ದಳತೆ ಎಂದಾಗ 2πr. ಈ ಎರಡು ಸೂತ್ರಗಳಲ್ಲಿ ಬರುವಂಥ ನಿರೀಕ್ಷಣೆ ಸೂಕ್ಷ್ಮವಾಗಿ ತಾವು ನಿರೀಕ್ಷಣೆ ಮಾಡಬಹುದು. ಅಂದರೆ ಏರಿಯಾ ಇದ್ದಾಗ ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್, ಕಂಸದ ಉದ್ದಳತೆ ಇದ್ದಾಗ ಟೀಟಾ ಅಪಾನ್ 360 ಇಂಟು 2πr. ಹಾಗಾದರೆ ನಾವು ಇದು ವಿಧಾನ 1 ಯಾವುದು, ವರ್ತುಳಾಂಶದ ಕ್ಷೇತ್ರಫಲ ಏರಿಯಾ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್, ಇದಕ್ಕೆ ವಿಧಾನ 1 ಎನ್ನೋಣ. ಅದೇ ರೀತಿಯಾಗಿ ವರ್ತುಳ ಕಂಸದ ಉದ್ದಳತೆ ಎಲ್ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು 2πr ಇದೆ. ಇಲ್ಲಿ ನೋಡಿ, ಇಲ್ಲಿ ನಾವು ಇಲ್ಲಿ 2πr ಅನ್ನು ಈ ಕಡೆ ತೆಗೆದುಕೊಳ್ಳಲಾಗಿ ಅಂದರೆ L/2πr ಆಗುತ್ತೆ. ಅಂದರೆ ಟೀಟಾ ಅಪಾನ್ 360 ಈಕ್ವಲ್ ಟು L/2πr ಅಂದರೆ ವಿಧಾನ 2. ಈ ವಿಧಾನ 2ರ ಬೆಲೆಯನ್ನು ವಿಧಾನ 1ರಲ್ಲಿ ನಾವು ತುಂಬುವ ನೋಡಿ. ಇಲ್ಲಿ ಟೀಟಾ ಅಪಾನ್ 360ಯ ಬದಲಾಗಿ L/2πr ಬೆಲೆಯನ್ನು ತೆಗೆದುಕೊಳ್ಳಲು ಬರುತ್ತೆ. ಹಾಗಾದರೆ ನೋಡಿ, ಏರಿಯಾ ಈಕ್ವಲ್ ಟು ಇಲ್ಲಿ ಟೀಟಾ ಅಪಾನ್ 360ಯ ಬದಲಾಗಿ ಏನನ್ನು ತೆಗೆದುಕೊಳ್ಳೋಣ, L/2πr ಇಂಟು ಪಾಯ್ ಆರ್ ಸ್ಕ್ವೇರ್. ಅಂದರೆ ವಿಧಾನ 1 ಮತ್ತು 2ರ ಉಪಯೋಗ ನಾವು ಯಾವ ರೀತಿ ಮಾಡಿದ್ದೀವಿ ಅನ್ನೋದು ನೋಡ್ರಿ. ಎ ಇಸ್ ಈಕ್ವಲ್ ಟು L/2πr ಇಂಟು ಪಾಯ್ ಆರ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ ಇಲ್ಲಿ ಪಾಯ್ ಗೆಟ್ ಕ್ಯಾನ್ಸಲ್, ಒನ್ ಆರ್ ಗೆಟ್ ಕ್ಯಾನ್ಸಲ್. ಅಂದರೆ ಎಲ್ ಅಪಾನ್ ಎಷ್ಟಾಗುತ್ತೆ, ಎಲ್ ಇಂಟು ಆರ್ ಅಪಾನ್ 2 ಆಗುತ್ತೆ. ನಾವು ಇದನ್ನೇ ಈ ರೀತಿ ಬರೀಬಹುದು ನೋಡಿ, ಎ ಈಕ್ವಲ್ ಟು 1/2 ಇಂಟು LR ಅಂದರೆ ಎಲ್ ಇಂಟು ಆರ್ ಅಪಾನ್ 2 ಎನ್ನಬಹುದು. ಅಥವಾ
ವರ್ತುಳಾಂಶದ ಕ್ಷೇತ್ರಫಲ ಈಕ್ವಲ್ ಟು ವರ್ತುಳ ಕಂಸದ ಉದ್ದಳತೆ ಇಂಟು ತ್ರಿಜ್ಯ ಅಪಾನ್ 2. ಅದರಂತೆ ಏರಿಯಾ ಅಪಾನ್ ಪಾಯ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಲ್ ಅಪಾನ್ 2 ಪಾಯ್ ಆರ್ ಈಕ್ವಲ್ ಟು ಟೀಟಾ ಅಪಾನ್ 60, ಟೀಟಾ ಅಪಾನ್ 360. ಇವು ಮೂರು ಸಮಾನ ಗುಣೋತ್ತರಗಳಿರುವಂಥವು ಇರುತ್ತವೆ. ನಮಗೆ ಈ ವರ್ತುಳ ಕಂಸದ ಉದ್ದಳತೆ ಮತ್ತು ವರ್ತುಳ ಕಂಸದ ಕ್ಷೇತ್ರಫಲ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕೊಟ್ಟಾಗ ನಮಗೆ ಒಂದರ ಬೆಲೆಯನ್ನು ಯಾವ ರೀತಿ ತೆಗೆಯಲು ಬರುತ್ತೆ ಎಂಬುದನ್ನು ನೋಡಿ. ಎಲ್ಲದ ಬೆಲೆಯನ್ನು ಕೊಟ್ಟಾಗ ಅಥವಾ ತ್ರಿಜ್ಯ ಎಲ್ ಮತ್ತು ತ್ರಿಜ್ಯವನ್ನು ಕೊಟ್ಟಾಗ ನಾವು ಏರಿಯಾ ತೆಗೆಯಲು ಬರುತ್ತೆ. ಅಥವಾ ಇಲ್ಲಿ ಕ್ಷೇತ್ರಫಲ ಮತ್ತು ತ್ರಿಜ್ಯ ಕೊಟ್ಟಾಗ ಕಂಸದ ಉದ್ದಳತೆಯನ್ನು ಕೂಡ ತೆಗೆಯಲು ಬರುತ್ತೆ. ಅಂದರೆ ಸೂತ್ರ ಹೇಗೆ ನೆನ್ಪಿಡಬೇಕು? ವರ್ತುಳಾಂಶದ ಕ್ಷೇತ್ರಫಲ ಅಂದರೆ ಏರಿಯಾ ಈಕ್ವಲ್ ಟು ವರ್ತುಳ ಕಂಸದ ಉದ್ದಳತೆ ಇಂಟು ತ್ರಿಜ್ಯ ಅಂದರೆ ಎಲ್ ಇಂಟು ಆರ್ ಅಪಾನ್ 2 ಅಥವಾ ಎಲ್ ಆರ್ ಅಪಾನ್ 2. ನೀವು ಯಾವುದೇ ಪ್ರಕಾರ ನೆನ್ಪಿಡಬಹುದು. ಏರಿಯಾ ಈಕ್ವಲ್ ಟು ಎಲ್ ಇಂಟು ಆರ್ ಅಪಾನ್ 2 ಎನ್ನಬಹುದು. ಇದರ ಮೇಲಿಂದ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ಒಂದು ಆಕೃತಿ ಇದೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ವರ್ತುಳಾಂಶದ ಕೋನದ ಅಳತೆ 150 ಅಂಶ ಇದ್ದರೆ ವರ್ತುಳಾಂಶದ ಕ್ಷೇತ್ರಫಲ ಹಾಗೂ ಸಂಗತ ವರ್ತುಳ ಕಂಸದ ಉದ್ದಳತೆ ತೆಗೆಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಆರ್ ಈಕ್ವಲ್ ಟು 21 ಸೆಂಟಿಮೀಟರ್, ಟೀಟಾ ಈಕ್ವಲ್ ಟು 150, ಪಾಯ್ ಇಸ್ ಈಕ್ವಲ್ ಟು 22/7 ಇದೆ. ನಾವಿಲ್ಲಿ 3 ಭಾಗಗಳನ್ನು ಅಂದರೆ ಏನೇನು ಕೊಟ್ಟಿರುವಂಥದ್ದು ಎಂಬುದನ್ನು ಬರೆದಿರುವೆವು. ಆಕೃತಿಯ ಮೇಲಿಂದ ಇಲ್ಲಿ ವರ್ತುಳ ಇಲ್ಲಿ ಅಂಶಾತ್ಮಕ ಅಳತೆ ಅಂದರೆ ಟೀಟಾ ಈಕ್ವಲ್ ಟು 150 ಕೊಡಲಾಗಿದೆ. ಕೋನದ ಅಳತೆ ತ್ರಿಜ್ಯ ಇದೆ 21 ಹಾಗೂ ಪಾಯ್ ಈಕ್ವಲ್ ಟು 22/7 ಕೊಡಲಾಗಿದೆ. ವರ್ತುಳಾಂಶದ ಕ್ಷೇತ್ರಫಲ ತೆಗೆಯಲು ನಮಗೆ ಏನು ಬೇಕು ನೋಡಿ, ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್. ಟೀಟಾದ ಬೆಲೆ 150/360 ಇಂಟು 22/7 ಇಂಟು 21 ಇಂಟು 21. ಹಾಗಾದರೆ ಇವುಗಳಲ್ಲಿ 7 ಇಲ್ಲಿ 21 ಭಾಗ ಹೊಡೆಯಲಾಗಿ ನಮಗೆ ಇಲ್ಲಿ 0 0 ಇವುಗಳ ಭಾಗಗಳನ್ನು ತೆಗೆದರೆ ನಮಗೆ 1155 ಅಂದರೆ 1155/2 ಸೆಂಟಿಮೀಟರ್ ಕ್ಯೂಬ್ ಅಥವಾ 557.5 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಈ ವರ್ತುಳಾಂಶದ ಕ್ಷೇತ್ರಫಲದ ಬೆಲೆ ಆಯಿತು. ಅದೇ ರೀತಿ ವರ್ತುಳ ಕಂಸದ ಉದ್ದಳತೆಯನ್ನು ತೆಗೆಯಲಿಕ್ಕೆ ಹೇಳಿದ್ದಾರೆ ನಮಗೆ. ನೋಡಿ, ಅದೇ ಸೂತ್ರ ನಮಗೆ ಗೊತ್ತಿರಲಿ. ವರ್ತುಳಾಂಶದ ಕ್ಷೇತ್ರಫಲ ಏರಿಯಾ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು ಪಾಯ್ ಆರ್ ಸ್ಕ್ವೇರ್ ಇದೆ. ಹಾಗಾದರೆ ಇಲ್ಲಿ ವರ್ತುಳ ಕಂಸದ ಉದ್ದಳತೆ ಎಲ್ ಈಕ್ವಲ್ ಟು ಟೀಟಾ ಅಪಾನ್ 360 ಇಂಟು 2 ಪಾಯ್ ಆರ್ ಇದೆ. ಹಾಗಾದರೆ ಎಲ್ ಇಸ್ ಈಕ್ವಲ್ ಟು 150 ಇಂಟು 360 ಇಂಟು 2 ಇಂಟು 22/7 ಇಂಟು 21 ತ್ರಿಜ್ಯದ ಬೆಲೆ. ಇವುಗಳ ಭಾಗಗಳನ್ನು ತೆಗೆಯಲಾಗಿ ನಮಗೆ ಇಲ್ಲಿ 55 ಸೆಂಟಿಮೀಟರ್ ಅಂದರೆ ಮಕ್ಕಳೇ ವರ್ತುಳಾಂಶದ ಕ್ಷೇತ್ರಫಲ ಅಂದರೆ ಏರಿಯಾ ಆಫ್ ಸೆಕ್ಟರ್ ಎಷ್ಟಿದೆ? 557.5 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ವರ್ತುಳ ಕಂಸದ ಉದ್ದಳತೆ ಎಲ್ ಈಕ್ವಲ್ ಟು 55 ಸೆಂಟಿಮೀಟರ್ ಇದೆ. ಮಕ್ಕಳೇ, ಇಂತಹ ಉದಾಹರಣೆಗಳನ್ನು ತಾವು ಕೂಡ ನಿಮ್ಮ ಪುಸ್ತಕದಲ್ಲಿಯ ಉದಾಹರಣೆಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ತಾವು ಕಾಮೆಂಟ್ ಮಾಡಿ ತಿಳಿಸಬೇಕು. ಈ ನಮ್ಮ ಚಾನಲ್ಗೆ ನೀವು ಹಾಗೆ ಮೇಲಿಂದ ಮೇಲೆ ಸಬ್ಸ್ಕ್ರೈಬ್ ಮಾಡುತ್ತಾ ಹೋದರೆ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲು ಅನುಕೂಲವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.